ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಕೋಟದ ಒಂದು ಬಿ.ಎಡ್ ಸೀಟನ್ನ ಪಡ್ಕೊಂಡು ಬಿ.ಎಡ್ ಮಾಡಬೇಕು ಅಂತ ವೈಟ್ ಮಾಡ್ತಿರ್ತಕ್ಕಂಥವ್ರೆಲ್ಲರೂ ಕೂಡ ಒಂದು 2025-26ನೇ ಶೈಕ್ಷಣಿಕ ವರ್ಷಕ್ಕೆ ಸಂಬಂಧಪಟ್ಟಂತೆ ಬಿ.ಎಡ್ ಅರ್ಜಿಗಳಿಗೆ ಸಂಬಂಧಪಟ್ಟಂತೆ ವೈಟ್ ಕೂಡ ಮಾಡ್ತಾ ಇದ್ದು ಎಲ್ಲ ಕಡೆನೂ ಕೂಡ ಸರ್ಚ್ ಮಾಡ್ತಾ ಎಲ್ಲರನ್ನೂ ಕೂಡ ಕೇಳ್ತಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಇದೀಗ ರಿಸಲ್ಟ್‌ಗಳು ಬಂದಿರುವಂತಹ ವಿದ್ಯಾರ್ಥಿಗಳಿಗಿರ್ಬೋದು, ಇನ್ನೂ ಒಂದು ಪರೀಕ್ಷಾ ಫಲಿತಾಂಶ ರಿಸಲ್ಟ್ ಬರಬೇಕಾಗಿರುವಂತಹ ವಿದ್ಯಾರ್ಥಿಗಳು ಕೂಡ ಒಂದು ಆತಂಕ ಇದಾವೆ. ಯಾವಾಗ ಅರ್ಜಿಗಳು ಪ್ರಾರಂಭ ಆಗ್ತಿದೆ, ಆ ಅರ್ಜಿಗಳು ಪ್ರಾರಂಭ ಆಗಿದೆ ಅಂತಾನೂ ಕೂಡ ಕೆಲವು ವಿದ್ಯಾರ್ಥಿಗಳಿಗೆ ಮಾಹಿತಿ ಇರುವಂತದ್ದಾಗಿರುತ್ತೆ. ಏನಿದೆಯತ್ತ ಈ ಒಂದು ಗೊಂದಲಕ್ಕೆ ಕಾರಣ ಏನು? ಸೊ ನಂತರದಲ್ಲಿ ನೇರವಾಗಿನೇ ಒಂದು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತಾ? ಯೂನಿವರ್ಸಿಟಿಗಳ ಒಂದು ಗೌರ್ಮೆಂಟ್‌ನ ಸೀಟ್‌ಗೆ ಆ ಥರ ಇರುತ್ತಾ? ಅಥವಾ ಏನು ಎತ್ತ ಯೂನಿವರ್ಸಿಟಿ ಅಂಡರ್‌ಗೆ ಬರುತ್ತಾ? ಬರಲ್ವಾ? ಇದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಇದು? ಇದರ ಒಂದು ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳಿಸ್ತಾ ಇರೋದಾಗಿರುತ್ತೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ ಬಿ.ಎಡ್ ಕುರಿತು ಎ ಟು ಝೆಡ್ ಮಾಹಿತಿಗಳು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಲಭ್ಯ ಆಗ್ತಾ ಇರುತ್ತೆ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲೇ ಕನ್ನಡ ವೇದ ಅಫಿಷಿಯಲ್ ಇನ್‌ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರುತ್ತೆ. ಸೊ ನಮಗೆ ಯಾವ ರೀತಿಯಾಗಿ ಬಿ.ಎಡ್ ಕುರಿತು ಯಾರು ಗೈಡ್ ಮಾಡೋರಿಲ್ಲ. ಅಪ್ಲಿಕೇಶನ್ ಯಾವ ಥರ ಹಾಕಬೇಕು, ಸರ್ಕಾರಿ ಕೋಟಾದ ಸೀಟಿನ ಯಾವ ಥರ ಪಡ್ಕೋಬೇಕು ಅಂತ ನಮಗೆ ಹಿಂದೆ ಮಾರ್ಗದರ್ಶನ ಮಾಡುವಂಥವ್ರು ಯಾರು ಇಲ್ಲ. ನಮ್ಮ ಒಂದು ರಿಲೇಟಿವ್ಸ್ ಆಗಿರ್ಬೋದು, ಫ್ಯಾಮಿಲಿ ಕಡೆಯಲ್ಲಿ ಆಗಿರ್ಬೋದು, ಯಾರು ಕೂಡ ಒಂದು ಬಿ.ಎಡ್ ಮಾಡಿಲ್ಲ. ಸೊ ನಮಗೆ ಬಿ.ಎಡ್ ಮಾಡಬೇಕು ಅಂತ ಇದೀವಿ ನಾವು. ಸೊ ನಮ್ಗೆ ಹಲವಾರು ಡೌಟ್ಸ್ಗಳಿದಾವೆ. ಯಾವ ರೀತಿಯಾಗಿ ಗೌರ್ಮೆಂಟ್ ಸೀಟನ್ನ ಪಡ್ಕೋಬೇಕು ಅಂತ ಗೊತ್ತಿಲ್ಲ. ಬಿ.ಎಡ್ ಕುರಿತು ಏನೂ ಗೊತ್ತಿಲ್ಲ. ಸೊ ನಾವು ಟೀಚರ್ ಆಗಬೇಕು ಅನ್ಕೊಳ್ಳೋಂಥವ್ರಿಗೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಾಗಿ ಕನ್ನಡದ ಅಫಿಷಿಯಲ್ ಇನ್‌ಸ್ಟಾಗ್ರಾಮ್ ಪೇಜ್‌ನಲ್ಲಿ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ಇರುತ್ತೆ. ಸೊ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಅನ್ನು ಪಡ್ಕೊಳ್ಳೋದ್ರ ಮುಖಾಂತರ ಹೆಚ್ಚುವರಿ ಮಾಹಿತಿನ, ವೈಯಕ್ತಿಕ ಗೈಡೆನ್ಸ್ ಅನ್ನು ಕೂಡ ನೀವು ಪಡ್ಕೊಂತಾ ಇರಬಹುದಾಗಿರುತ್ತೆ ಅಂತ ಹೇಳ್ತಾ, ಇನ್‌ಸ್ಟಾಗ್ರಾಮ್ ಕಾಲ್ ಮುಖಾಂತರನೂ ಕೂಡ ನೀವು ನಮ್ಮ ಜೊತೆಗೆ ಮಾತಾಡೋದ್ರ ಮುಖಾಂತರ ನಿಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರನ ಪಡ್ಕೋಬಹುದಾಗಿರುತ್ತೆ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅದು ನಿಮಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ, ಇದೀಗ ಒಂದೊಂದಾಗಿ ಎಕ್ಸ್‌ಪ್ಲೇನ್ ಮಾಡುವಂತಾದ್ರೆ ಮತ್ತೆ ಯೂಟ್ಯೂಬ್‌ನಲ್ಲೂ ಕೂಡ ಒಂದು ಮೆಂಬರ್ ಆಪ್ಷನ್ ಕೂಡ ಇರುತ್ತೆ. ಅಲ್ಲಿ ಮುಖಾಂತರ ಹೆಚ್ಚುವಾಗಿ ಒಂದು ಲೈವ್ ಸ್ಟ್ರೀಮ್ಸ್ ಬಂದಂಥ ಸಂದರ್ಭದಲ್ಲೂ ಕೂಡ ಹೆಚ್ಚುವರಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರನ ಪಡ್ಕೊಂತಾ ಇರಬಹುದಾಗಿರುತ್ತೆ ಅಂತ ಹೇಳ್ತಾ, ಇದೀಗ ವಿದ್ಯಾರ್ಥಿಗಳಿಗೆ ಬಿ.ಎಡ್‌ನ ಸರ್ಕಾರಿ ಕೋಟಾದ ಒಂದು ಅಪ್ಲಿಕೇಶನ್ ಇದೆಯಲ್ಲ ಶುರುವಾಗಿದೆ ಏನಂತ ಕೇಳ್ತೀರಿ. KSOE ಕಡೆಯಿಂದ ಅಂದರೆ ಸೇವಾನಿರತ ಶಿಕ್ಷಕರಿಗೆ ಅರ್ಜಿಗಳು ಶುರುವಾಗಿರೋದಾಗಿರುತ್ತೆ. ಅದು ಲಾಸ್ಟ್ ಡೇಟ್ ಕೂಡ ಆಗಿದಾವೆ. ನಂತರದಲ್ಲಿ ಇವಾಗ ಎಂಟ್ರೆನ್ಸ್ ಎಕ್ಸಾಮ್ ಕೂಡ ಹತ್ರ ಬರ್ತಿರೋದಾಗಿರುತ್ತೆ. KSOE ಕಡೆಯಿಂದ ಬಿ.ಎಡ್ ಏನಿರುತ್ತಲ್ಲ ಅದರಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಇತರೆ ಒಂದು ವಿದ್ಯಾರ್ಥಿಗಳಿಗೆ ಎಂಟ್ರೆನ್ಸ್ ಎಕ್ಸಾಮ್ ಇರೋದಿಲ್ಲ. ಬಿ.ಎಡ್‌ಗೆ ಸಂಬಂಧಪಟ್ಟಂತೆ ಹೇಳಿದರೆ ಅಂದ್ರೆ ಬೇರೆ ಒಂದು ಅರ್ಜಿಯನ್ನು ಕರೀತಲ್ಲ CSR ಡಿಪಾರ್ಟ್ಮೆಂಟ್ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಶಾಲಾ ಶಿಕ್ಷಣ ಇಲಾಖೆ ಅಂಡರ್‌ನಲ್ಲಿ. ಸೊ ಅದರಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಇರೋದಿಲ್ಲ. ಮೆರಿಟ್ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ಅಂದ್ರೆ ಅವರ ಡಿಗ್ರಿ ಆಗಿರ್ಬೋದು, ಪೋಸ್ಟ್ ಗ್ರಾಜುಯೇಷನ್ ಆಗಿರ್ಬೋದು, ಅದರ ಒಂದು ಪರ್ಸೆಂಟೇಜ್ ಮಾಡಿದ್ದಾರೆ ಅಂತಂದ್ರೆ ಅದರ ಆಧಾರದ ಮೇಲೆ ಕರೆಯುವಂಥದ್ದು ಇರುತ್ತೆ. ಡಿಗ್ರಿ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಎರಡರಲ್ಲೂ ತಗೋತಾರೆ. ಸೊ ಬರೀ ಡಿಗ್ರಿ ಮಾಡಿದ್ದಾರೆ ಅಂದ್ರೆ ಡಿಗ್ರಿ ಬೇಸ್ ಮೇಲೆ ನಿಮ್ಮ ಪರ್ಸೆಂಟೇಜ್ ಅನ್ನ ಮೆರಿಟ್ ಆಧಾರದ ಮೇಲೆ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳ್ಬೋದು. ಇದೀಗ ವಿದ್ಯಾರ್ಥಿಗಳಿಗೆ CSLನ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೇಂದ್ರೀಕೃತ ದಾಖಲಾತಿ ಘಟಕ ಏನಿದೆಯಲ್ಲ, ಸೆಂಟ್ರಲೈಸ್ಡ್ ಅಡ್ಮಿಷನ್ ಸೆಲ್ ಶಾಲಾ ಶಿಕ್ಷಣ ಇಲಾಖೆ ಅಂಡರಲ್ಲಿ. ಸೊ ಅರ್ಜಿಗಳು ಪ್ರಾರಂಭ ಆಗಿದೆಯಾ 2025-26ನೇ ಸಾಲಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಹೆಚ್ಚಿಗೆ ಪ್ರಶ್ನೆ ಆಗಿದ್ದಾವೆ. ಮತ್ತೆ ಕೆಲ ವಿದ್ಯಾರ್ಥಿಗಳು ಮಾಹಿತಿಗಳು ಕೂಡ ಸಿಕ್ಕಿರುವುದು ಕೂಡ ನಮಗೂ ಕೂಡ ಹೆಚ್ಚಿಗೆ ವಿದ್ಯಾರ್ಥಿಗಳು ಕೂಡ ಕೇಳ್ತಿದ್ದಾರೆ. ಸೊ ಈ ತರ ಒಂದು ಶಾಲಾ ಒಂದು ಶಿಕ್ಷಕರಾಗಲಿಕ್ಕೆ ಒಂದು ವೆಯ್ಟ್ ಮಾಡ್ತಿರೋರು ಕೂಡ ಪ್ರಶ್ನೆಗಳು ಇದಾವೆ ಅಂತ ಹೇಳ್ಬೋದು. ಇದಕ್ಕೆ ಬರ್ತಿರುವಂತಹ ಕಾರಣ ಏನು? ಈ ಪ್ರಶ್ನೆ ಈಗಲೇ ಬರ್ತಿರೋದು ಅಪ್ಲಿಕೇಶನ್ ಶುರುವಾಗಿದೆ ಏನು ಅಂತಂದ್ರೆ, ಕಳೆದ 4-5 ದಿನಗಳ ಹಿಂದೆ ವೆಬ್‌ಸೈಟ್‌ನಲ್ಲಿ 2025-26ನೇ ಶೈಕ್ಷಣಿಕ ವರ್ಷಕ್ಕೆ ಸಂಬಂಧಪಟ್ಟಂತೆ ವೆಬ್‌ಸೈಟ್ ಲಿಂಕ್ ಓಪನ್ ಆಗಿತ್ತು. ಕೆಲ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಕೂಡ ಹಾಕಿರುವುದು ಅಥವಾ ಅರ್ಧಂಬರ್ಧನೂ ಕೂಡ ಒಂದು ಸ್ಟೆಪ್ಸ್ ಅನ್ನ ಕಂಪ್ಲೀಟ್ ಮಾಡಿರಬಹುದು. ಈ ತರ ಒಂದು ಮಾಡಿರುವಂತದ್ದಾಗಿರುತ್ತೆ. ಮತ್ತೆ ಓಪನ್ ಆಗಿತ್ತು ಕೆಲ ವಿದ್ಯಾರ್ಥಿಗಳಿಗೆ, ಅದು ಸ್ಪ್ರೆಡ್ ಆಯ್ತು ನ್ಯೂಸ್ ಅಂತ ಹೇಳ್ಬೋದು. ನಮಗೂ ಕೂಡ ಕೆಲ ವಿದ್ಯಾರ್ಥಿಗಳು ಕೇಳ್ತೀರಿ. ನಾವು ಕೂಡ ಒಂದು ವೆಬ್‌ಸೈಟ್ ಎಲ್ಲ ಚೆಕ್ ಮಾಡಿ ಮಾಹಿತಿನ ಕೂಡ ತಿಳಿಸಿದ್ವಿ. ಅಫಿಷಿಯಲ್ ಅನೌನ್ಸ್‌ಮೆಂಟ್ ನೋಟಿಫಿಕೇಶನ್ ಇನ್ನ ಬಂದಿಲ್ಲ. ಸೊ ವೆಬ್‌ಸೈಟ್‌ನಲ್ಲಿ ಈ ತರ ಬರ್ತಿದೆ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡಿ ಅಂತ ಕೂಡ ತಿಳಿಸಿದ್ವಿ. ಸದ್ಯಕ್ಕೆ ಯಾವುದೇ ರೀತಿ ಈಗ ವೆಬ್‌ಸೈಟಲ್ಲಿ ಲಾಗಿನ್ ಆದಂತಹ ಪಕ್ಷದಲ್ಲೂ ಕೂಡ ಅಂದ್ರೆ ಟ್ರೈ ಮಾಡಿದ್ರು ಕೂಡ ಲಿಂಕ್ ಓಪನ್ ಆಗ್ತಿಲ್ಲ ಅನ್ನೋದು ಸರ್ವರ್ ಸಮಸ್ಯೆ ತರ ಬರ್ತಿದಾವೆ. ಸೊ ಅಂದ್ರೆ ವಿದ್ಯಾರ್ಥಿಗಳಿಗೆ ತಿಳಿಸುವಂತಂದ್ರೆ ಏನಾಗಿದೆ ಅಂದ್ರೆ ಒಂದು ವೆಬ್‌ಸೈಟ್‌ನ ಇಲಾಖೆ ಕಡೆಯಿಂದ ಅಂದ್ರೆ ಚೆಕ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದಾಗಿರುತ್ತೆ. ಚೆಕ್ ಮಾಡ್ತಿದ್ರು ಅಂತ ಹೇಳ್ಬೋದಾಗಿರುತ್ತೆ ಅವತ್ತಿನ ದಿನದಲ್ಲಿ. ಸೊ ಅವಾಗ ನಿಮ್ಗೆ ಓಪನ್ ಆಗಿರಬಹುದು ಅಷ್ಟೇ. ಅಂದ್ರೆ ವಿದ್ಯಾರ್ಥಿಗಳಿಗೆ ಅಫಿಷಿಯಲ್ ಆಗಿ ಯಾವುದೇ ರೀತಿ ಅನೌನ್ಸ್‌ಮೆಂಟ್ ಅನ್ನು 2025-26ನೇ ಶೈಕ್ಷಣಿಕ ವರ್ಷದ ಬಿ.ಎಡ್ ಸರ್ಕಾರಿ ಕೋಟಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಅಧಿಸೂಚನೆ ಪ್ರಕಟ ಆಗಿಲ್ಲ. ಮತ್ತೆ ಅಫಿಷಿಯಲ್ ಅನೌನ್ಸ್‌ಮೆಂಟ್ ನೋಟಿಫಿಕೇಶನ್ ಎಲ್ಲೂ ಬಂದಿಲ್ಲ ವಿದ್ಯಾರ್ಥಿಗಳೇ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಇನ್ನ ಅಧಿಕೃತವಾಗಿ ಮತ್ತೆ ಅರ್ಜಿ ಅಂತಕ್ಕಂಥದ್ದು ಪ್ರಾರಂಭ ಆಗಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ನಂತರದಲ್ಲಿ ಇನ್ನ ವಿದ್ಯಾರ್ಥಿಗಳಿಗೆ ಇರುವಂತಹ ಪ್ರಶ್ನೆ ಅರ್ಥ ಆಯ್ತು ಇವಾಗ. ಅಪ್ಲಿಕೇಶನ್ ಅಧಿಕೃತವಾಗಿ ಕಾಲ್ ಆಗಿಲ್ಲ. ಸೊ ಯಾವಾಗ ಆಗಿರೋ ಅಧಿಸೂಚನೆ ಬರ್ಬೋದು ಅಂತ ತಿಳಿಸಿದ್ರೆ ಅಕ್ಟೋಬರ್ ತಿಂಗಳಲ್ಲಿ 100% ಬಂದೇ ಬರುತ್ತೆ ವಿದ್ಯಾರ್ಥಿಗಳಿಗೆ. ಸೊ ಅಕ್ಟೋಬರ್ ತಿಂಗಳಲ್ಲಿ ಬಂದಂತ ಸಂದರ್ಭದಲ್ಲಿ ಬೇಗನೆ ಮಾಹಿತಿನ ಕನ್ನಡ ವೇದ ಯೂಟ್ಯೂಬ್ ಚಾನಲ್‌ಗೆ ಕೊಡ್ತೇವೆ. ಅದಕ್ಕೆ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇನ್ನೂ ಹೆಚ್ಚುವರಿ ಮಾಹಿತಿ ಬೇಕು ಅಂದ್ರೆ ಇನ್‌ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಕೂಡ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಅನ್ನು ಪಡ್ಕೊಳ್ಳೋದ್ರ ಮುಖಾಂತರ ದಿನನಿತ್ಯ ಹೆಚ್ಚುವರಿ ಮಾಹಿತಿಯನ್ನು ನೀವು ಪಡ್ಕೊಂತಾ ಇರಬಹುದಾಗಿರುತ್ತೆ ವೈಯಕ್ತಿಕವಾಗಿ ಅಂತ ಹೇಳ್ತಾ, ಇದೀಗ ವಿದ್ಯಾರ್ಥಿಗಳಿಗೆ ನೇರವಾಗಿ ನಾವು ಯೂನಿವರ್ಸಿಟಿಗೆ ಅಪ್ಲಿಕೇಶನ್ ಹಾಕಬಹುದಾಗಿದ್ರೆ ಇವಾಗ ಪೋಸ್ಟ್ ಗ್ರಾಜುಯೇಷನ್ MA ಆಗಿರ್ಬೋದು, ಈ ಒಂದು ಅಪ್ಲಿಕೇಶನ್‌ಗಳನ್ನ ಹಾಕ್ತಿರ್ತಾರಲ್ಲ ವಿದ್ಯಾರ್ಥಿಗಳು, ಆ ರೀತಿಯಾಗಿ ಈ ಒಂದು ಬಿ.ಎಡ್‌ಗೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಅಂತ ವಿದ್ಯಾರ್ಥಿಗಳು ಕೇಳ್ತೀರಿ. ಸೊ ಬಿ.ಎಡ್‌ನ ಅಂಡರ್‌ಗೆ ಅಂದ್ರೆ ಯೂನಿವರ್ಸಿಟಿ ಅಂಡರ್‌ಗೆ ಬಿ.ಎಡ್ ಬರುತ್ತಾ ಏನು ಅಂತೆಲ್ಲ ಕೇಳ್ತೀನಿ. ಸೊ ಇದ್ರ ಬಗ್ಗೆ ಕ್ಲಾರಿಟಿನ ಕೊಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಸರ್ಕಾರಿ ಕೋಟಾದ ಒಂದು ಗವರ್ನಮೆಂಟ್ ಸೀಟ್ ಅಂತಕ್ಕಂಥದ್ದು ಏನಿದೆಯಲ್ಲ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸರ್ಕಾರಿ ಕೋಟಾದ ಒಂದು ಬಿ.ಎಡ್ ಅಂತಕ್ಕಂಥದ್ದು ಏನಿದೆಯಲ್ಲ ಅಂದ್ರೆ ಸೀಟನ್ನ ಪಡ್ಕೊಂಡು ಬಿ.ಎಡ್ ಮಾಡಬೇಕು ಅಂತ. ಸೊ ಮ್ಯಾನೇಜ್ಮೆಂಟ್ ಸೀಟ್ ಪ್ರಕಾರನೂ ಬಿ.ಎಡ್ ಮಾಡ್ಬೋದು. ಡೈರೆಕ್ಟ್ ಆಗಿ ಕಾಲೇಜ್‌ಗೆ ಹೋಗಿ ನೀವು ಅಡ್ಮಿಷನ್ ಆಗ್ಬೋದಾಗಿರುತ್ತೆ. ಯಾವುದೇ ಅಂದ್ರೆ ಅಗತ್ಯ ಇರುವಂತ ಡಾಕ್ಯುಮೆಂಟ್ಸ್ ಜೊತೆಗೆ ಇಂತಿಷ್ಟು ಫೀಸ್ ಅಂತ ಇರುತ್ತೆ ಮ್ಯಾನೇಜ್ಮೆಂಟ್ ಫೀಸ್, ಅಥವಾ ಇದನ್ನ ಒಂದು ಪ್ರೈವೇಟ್ ಸೀಟ್ ಅಂತಾನೂ ಕರೀತಾರೆ, ಮ್ಯಾನೇಜ್ಮೆಂಟ್ ಸೀಟ್ ಅಂತಾನೂ ಕರೀತಾರೆ, ಅಥವಾ ಡೊನೇಷನ್ ಮುಖಾಂತರನೂ ಅಡ್ಮಿಷನ್ ಅಂತ ಆ ಥರನೂ ಕರೀತಾರೆ. ಬೇರೆ ಬೇರೆ ಹೆಸರಿನಲ್ಲಿ ಡೈರೆಕ್ಟ್ ಆಗಿ ಕಾಲೇಜ್‌ಗೆ ಹೋಗಿ ನೀವು ಡಿಗ್ರಿ ಅಡ್ಮಿಷನ್ ಆಗ್ತಿರಲ್ಲ PUC ಎಲ್ಲ, ಆದ್ರೆ ಕಾಲೇಜ್‌ಗೆ ಹೋಗಿ ಡೈರೆಕ್ಟ್ ಆಗಿ ಅಡ್ಮಿಷನ್ ಆಗ್ಬೋದಾಗಿರುತ್ತೆ. ಮತ್ತೆ ಅಲ್ಲಿ ಫೀಸ್ ಜಾಸ್ತಿ ಆಗುತ್ತೆ ಅಷ್ಟೇ ವಿದ್ಯಾರ್ಥಿಗಳಿಗೆ, ಅಂದ್ರೆ ಮ್ಯಾನೇಜ್ಮೆಂಟ್ ಸೀಟ್ ಅಂತ ಕರೀತಾರೆ ಅದನ್ನ. ಸೊ ಇದು ಅದ್ರ ಬದಲಾಗಿ ವಿದ್ಯಾರ್ಥಿಗಳು ಸರ್ಕಾರಿ ಕೋಟಾದ ಮುಖಾಂತರ ಅಪ್ಲಿಕೇಶನ್ ಹಾಕಿ, ಅಂದ್ರೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಿ ಅದ್ರ ಮೇಲೆ ಗವರ್ನಮೆಂಟ್‌ನ ಒಂದು ಮೆರಿಟ್ ಸೀಟ್ ಆಧಾರದ ಮೇಲೆ ಹೋದಾಗ ಫೀಸ್‌ಗಳು ಕಡಿಮೆ ಆಗುತ್ತೆ. ಮೆರಿಟ್ ಅಲ್ಲಿ ಬಂದಿದ್ದಾರೆ ಅಂದ್ರೆ ಮೆರಿಟ್ ಆಧಾರಿತವಾಗಿ ಇರುತ್ತದೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ತಿಳಿಸುವಂತಂದ್ರೆ
ನಿಮ್ಗೆ ಸರ್ಕಾರಿ ಕೋಟಾದ ಒಂದು ಗವರ್ನಮೆಂಟ್ ಸೀಟ್ ಅಂತಕ್ಕಂಥದ್ದು ಏನಿಲ್ಲ, ಅದಕ್ಕೆ ನೀವು ಅರ್ಜಿ ಹಾಕ್ಬೇಕಿರುತ್ತೆ. ಅದಕ್ಕೆ ಕೇಂದ್ರೀಕೃತ ದಾಖಲಾತಿ ಘಟಕ ಶಾಲಾ ಶಿಕ್ಷಣ ಇಲಾಖೆ ಕರ್ನಾಟಕ ರಾಜ್ಯಾದ್ಯಂತ ಅರ್ಜಿನ ಕರೆಯುವಂಥದ್ದಿರುತ್ತೆ. ಅಂದ್ರೆ ಕರ್ನಾಟಕ ರಾಜ್ಯಾದ್ಯಂತ ಏಕಕಾಲದಲ್ಲಿ ಅಪ್ಲಿಕೇಶನ್‌ಗಳನ್ನ ಕರೆದು ವೆರಿಫಿಕೇಷನ್ ಎಲ್ಲ ಮಾಡಿ ಸೆಲೆಕ್ಷನ್ ಲಿಸ್ಟ್‌ಗಳನ್ನ ರೌಂಡ್ಸ್ ವೈಸಲ್ಲಿ ಬಿಡ್ತಾರೆ. ಸೊ ಅದು ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆ ಕಡೆಯಿಂದ ನಂತರದಲ್ಲಿ ಅಂದ್ರೆ ಕೇಂದ್ರೀಕೃತ ದಾಖಲಾತಿ ಘಟಕ ಏನಿದೆಯಲ್ಲ ಅದರ ಅಂಡರಲ್ಲೇ ಅರ್ಜಿನ ಕರೆಯುವಂಥದ್ದಿರುತ್ತೆ. ಬಟ್ ಆದ್ರೆ ವಿದ್ಯಾರ್ಥಿಗಳಿಗೆ ಬಿ.ಎಡ್ ಅಂತಕ್ಕಂಥದ್ದು ಯೂನಿವರ್ಸಿಟಿ ಅಂಡರ್‌ಗೆ ಬರುತ್ತಾ ಬರಲ್ವಾ? ಅಂದ್ರೆ ಬಿ.ಎಡ್ ಒಂದು ಯೂನಿವರ್ಸಿಟಿ ಅಂಡರ್‌ಗೆ ಬರುತ್ತೆ. ಆದ್ರೆ ಅಪ್ಲಿಕೇಶನ್ ಅನ್ನ ಸರ್ಕಾರಿ ಕೋಟಾದ ಒಂದು ಏನಿದೆಯಲ್ಲ ಇವಾಗ ನೀವು ಎಂ.ಎ ಅಪ್ಲಿಕೇಶನ್ ಹಾಕ್ತೀರಿ, ಎಂ.ಎಸ್.ಸಿ ಆಗಿರ್ಬೋದು, ಬೇರೆ ಬೇರೆ ಒಂದು ಕೋರ್ಸ್‌ಗಳಿದಾವಲ್ಲ ಪೋಸ್ಟ್ ಗ್ರಾಜುಯೇಷನ್ ಅದಕ್ಕೆ ನೀವು ಗವರ್ನಮೆಂಟ್ ಸೀಟ್ ಅಂತಾನೆ ಕೂಡ ಯೂನಿವರ್ಸಿಟಿಲಿ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ. ಮೆರಿಟ್ ಸೀಟ್ ಅಂತ ಅಂದ್ಬಿಟ್ಟು. ಆದ್ರೆ ಇಲ್ಲಿ ಬಿ.ಎಡ್ ಅಂಡರ್ ಅಂದ್ರೆ ಯೂನಿವರ್ಸಿಟಿ ಅಂಡರ್‌ಗೆ ಬಿ.ಎಡ್ ಬರುತ್ತೆ. ಬಟ್ ಆಫ್ಟರ್ ಅಂದ್ರೆ ನೀವು ಅಡ್ಮಿಷನ್ ಆದ ನಂತರದಲ್ಲಿ ಬರೋದಾಗಿರುತ್ತೆ. ಅಂದ್ರೆ ಗವರ್ನಮೆಂಟ್ ಸೀಟ್ ಅಂತಕ್ಕಂಥದ್ದು ಏನಿದೆಯಲ್ಲ ಬಿ.ಎಡ್‌ಗೆ ಅಪ್ಲಿಕೇಶನ್ ಹಾಕಕ್ಕಲ್ಲ ಯೂನಿವರ್ಸಿಟಿಗೆ. ಬಟ್ ನೀವು ಈ ಒಂದು ಸಿ.ಎಸ್.ಎಲ್ ಏನಿದೆಯಲ್ಲ ಆ ಒಂದು ಡಿಪಾರ್ಟ್‌ಮೆಂಟ್ ಇಲ್ಲಿ ಅಪ್ಲಿಕೇಶನ್‌ಗಳನ್ನು ತೆಗೆದುಕೊಳ್ಳುತ್ತೆ. ಯೂನಿವರ್ಸಿಟಿಗಳು ತಗೊಳ್ಳಲ್ಲ. ಇವಾಗ ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿ, ಧಾರವಾಡ ಯೂನಿವರ್ಸಿಟಿ ಬೇರೆ ಬೇರೆ ಯೂನಿವರ್ಸಿಟಿಗಳು ಬರ್ತವೆ. ಸಾಕಷ್ಟು ಯೂನಿವರ್ಸಿಟಿಗಳು ಕರ್ನಾಟಕ ರಾಜ್ಯಾದ್ಯಂತ. ಆ ಆ ಒಂದು ಯೂನಿವರ್ಸಿಟಿ ಅಂಡರಲ್ಲಿ ಬಿ.ಎಡ್ ಬರುತ್ತೆ. ಆದ್ರೆ ಗವರ್ನಮೆಂಟ್‌ನ ಸೀಟ್ ಅಂತಕ್ಕಂಥದ್ದು ಏನಿದೆ ಮೆರಿಟ್ ಆಧಾರದ ಮೇಲೆ ಸೀಟ್ ಅಲಾಟ್ ಮಾಡುವಂಥದ್ದು ಆ ಯೂನಿವರ್ಸಿಟಿಗಳು ಮಾಡೋದಿಲ್ಲ. ಸಿ.ಎಸ್.ಎಲ್ ಡಿಪಾರ್ಟ್‌ಮೆಂಟ್ ಏನಿದೆಯಲ್ಲ ಕೇಂದ್ರೀಕೃತ ದಾಖಲಾತಿ ಘಟಕ ಆ ಡಿಪಾರ್ಟ್‌ಮೆಂಟ್ ಮಾಡುವಂಥದ್ದಾಗಿರುತ್ತೆ. ಸೊ ಅವರು ಅಧಿಸೂಚನೆ ಎಲ್ಲ ಪ್ರಕಟ ಮಾಡಿ ಬೇರೆ ಬೇರೆ ಒಂದು ಮಾಹಿತಿಗಳನ್ನು ಪ್ರಮುಖವಾಗಿ ಅವ್ರು ಕೊಡ್ತಾರೆ. ಮತ್ತೆ ಶಾಲಾ ಶಿಕ್ಷಣ ಇಲಾಖೆ ಅಂಡರಲ್ಲಿ ಇದೆಲ್ಲ ನಡೆಯೋದಾಗಿರುತ್ತೆ. ಅಂದ್ರೆ ರಾಜ್ಯಾದ್ಯಂತ ಸರ್ಕಾರಿ ಕೋಟಾದ ಸೀಟ್ ಏನಿದೆಯಲ್ಲ ಬಿ.ಎಡ್‌ಗೆ ಈ ಒಂದು ಡಿಪಾರ್ಟ್‌ಮೆಂಟ್ ಯೂನಿವರ್ಸಿಟಿಗಳು ಕಾಲ್ ಮಾಡೋದಿಲ್ಲ ಈ ಒಂದು ಅಪ್ಲಿಕೇಶನ್‌ಗಳನ್ನ. ಈ ಒಂದು ಡಿಪಾರ್ಟ್‌ಮೆಂಟ್‌ಗೆ ಕಾಲ್ ಮಾಡೋದಾಗಿರುತ್ತೆ. ಅದು ಸಿ.ಎಸ್.ಎಲ್ ಡಿಪಾರ್ಟ್‌ಮೆಂಟ್. ನಂತರದಲ್ಲಿ ಕೆ.ಎಸ್.ವೈ ಕಡೆಯಿಂದ ಬಿ.ಎಡ್‌ಗೆ ಅರ್ಜಿನ ಕರೀತಾರೆ. ಅದು ಸೇವಾ ನಿರತ ಶಿಕ್ಷಕರಿಗಾಗಿರುತ್ತೆ. ಅದಕ್ಕೆ ಇದಕ್ಕೆ ಸಂಬಂಧ ಬರೋದಿಲ್ಲ ವಿದ್ಯಾರ್ಥಿಗಳು. ಅಂದ್ರೆ ದೂರ ಶಿಕ್ಷಣ ಡಿಸ್ಟೆನ್ಸ್ ಎಜುಕೇಷನ್ ಆಗುತ್ತದು. ಸೊ ಈಗ ಸಾಮಾನ್ಯ ಬಿ.ಎಡ್‌ಗೆ ವೇಟ್ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಮಾಹಿತಿ ಬಂದಂಥ ಸಂದರ್ಭದಲ್ಲಿ ಕನ್ನಡ ಬೈ ಯೂಟ್ಯೂಬ್ ಚಾನಲ್ ಬೇಗ ಮಾಹಿತಿನ ಕೊಡ್ತೇವೆ. ಅದಕ್ಕೆ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಮರೀದೆ ವಿಡಿಯೋ ಶೇರ್ ಮಾಡಿ. ಸೊ ಬೇಗನೆ ಎಜುಕೇಷನ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಿ.ಎಡ್ ಕುರಿತು ಬಂದಾಗ ಕನ್ನಡ ಬೈ ಯೂಟ್ಯೂಬ್ ಚಾನಲ್ ಎ ಟು ಝೆಡ್ ಮಾಹಿತಿಗಳು ಸಿಗ್ತಾ ಇರುತ್ತೆ. ಪ್ರತಿಯೊಂದು ವಿಡಿಯೋ ಕೊನೆವರೆಗೂ ನೋಡಿ ಆಗ ಪ್ರಮುಖವಾಗಿ ಎಲ್ಲ ಅಂಶಗಳು ನಿಮ್ಗೆ ಅರ್ಥ ಆಗುತ್ತೆ. ಮಾಹಿತಿಯನ್ನು ತಿಳ್ಕೋಬಹುದು. ಹೆಚ್ಚುವರಿ ವ್ಯಕ್ತಿಗತ ಗೈಡೆನ್ಸ್‌ಗಳು ಬೇಕು ಅಂದ್ರೆ ಕನ್ನಡದ ಅಫಿಷಿಯಲ್ ಇನ್‌ಸ್ಟಾಗ್ರಾಮ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಕೂಡ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಪಡ್ಕೊಳ್ಳೋದ್ರ ಮುಖಾಂತರ ಹೆಚ್ಚುವರಿ ಮಾಹಿತಿ ನಿಮಗಿರುವಂಥ ಎಲ್ಲ ಡೌಟ್ಸ್‌ಗಳಿಗೆ ಆನ್ಸರ್‌ನ ಪಡ್ಕೊಂತ ಇರಬಹುದಾಗಿರುತ್ತೆ. ನಿಮ್ಮೆಲ್ಲ ಸ್ನೇಹಿತರಿಗೆ ಮರೀದೆ ವಿಡಿಯೋನ ಶೇರ್ ಮಾಡಿ.